ನಟ ದರ್ಶನ್ ಅವರಿಗೆ ಇರುವ ಅಭಿಮಾನಿ ಬಳಗ ಬಹಳ ದೊಡ್ಡದು. ಅಂತಹ ಅಭಿಮಾನಿಗಳಿಗೆ ಇರುವ ಒಂದೇ ಒಂದು ಆಸೆ ಅಂದ್ರೆ ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅನ್ನೋದು. ಅದೇ ರೀತಿ ಇದೀಗ ದರ್ಶನ್ಗಾಗಿ ಒಬ್ಬ ಮಹಿಳಾ ಅಭಿಮಾನಿ ಕಾಯ್ತಿದ್ದಾಳೆ. ಕಲರ್ಸ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ಕನ್ನಡ ಕೋಗಿಲೆ ಕಾರ್ಯಕ್ರಮದ ಸ್ಪರ್ಧಿ ಅಂಜಲಿ ಡಿ ಬಾಸ್ ದರ್ಶನ್ ಅವರ ದೊಡ್ಡ ಅಭಿಮಾನಿ. ಕೋಗಿಲೆಯಂತೆ ಹಾಡೋ ಈ ಅಭಿಮಾನಿಗೆ ಇರೋ ಒಂದೇ ಒಂದು ಆಸೆ ಅಂದ್ರೆ ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅನ್ನೋದು. ಅಂದಹಾಗೆ ದರ್ಶನ್ ಅವರ ಈ ಪಕ್ಕಾ ಅಭಿಮಾನಿ ತನ್ನ ನೆಚ್ಚಿನ ನಟನ ಬಗ್ಗೆ ಕಾರ್ಯಕ್ರಮದಲ್ಲಿ ಈ ರೀತಿ ಮಾತನಾಡಿದ್ದಾರೆ. ತುಮಕೂರಿನ ಹುಡುಗಿ ಅಂಜಲಿ ಕಲರ್ ಸೂಪರ್ ವಾಹಿನಿಯ ಕನ್ನಡ ಕೋಗಿಲೆ ಕಾರ್ಯಕ್ರಮದ ಸ್ಪರ್ಧಿಯಾಗಿದ್ದು, ಕಾರ್ಯಕ್ರಮದಲ್ಲಿ ತನ್ನ ಚಂದದ ಹಾಡುಗಳ ಮೂಲಕ ಗಮನ ಸೆಳೆದಿದ್ದಾಳೆ. ದರ್ಶನ್ ಅವರ ಪಕ್ಕಾ ಅಭಿಮಾನಿಯಾಗಿರುವ ಅಂಜಲಿ ಈಗಾಗಲೇ ಒಮ್ಮೆ ದರ್ಶನ್ ಅವರನ್ನ ನೋಡಿದ್ದಾಳಂತೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ವೇಳೆ ಸಿದ್ಧಗಂಗಾ ಮಠಕ್ಕೆ ದರ್ಶನ್ ಬಂದಾಗ ಅಂಜಲಿ ಅವರನ್ನ ನೋಡಿದ್ದಾರಂತೆ. ಜನರ ನಡುವೆ ದರ್ಶನ್ ಬಳಿ ಹೋಗಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್ ಅಂತ ಹೇಳಿದ್ದೆ. ದರ್ಶನ್ ಹೆಣ್ಣು ಮಕ್ಕಳಿಗೆ ಗೌರವ ನೀಡ್ತಾರೆ. ನಾನು ಮೋದುಲ್ ಅವರನ್ನ ಸಿನಿಮಾದಲ್ಲಿ ನೋಡಿ ಇಷ್ಟಪಟ್ಟಿದ್ದೆ. ಅವರೇ ನನಗೆ ಮೊದಲ ಕ್ರಶ್. ಮೊದಲ ಬಾರಿಗೆ ಅವರನ್ನ ನೇರವಾಗಿ ನೋಡಿ ನಿಮ್ಮ ಫ್ಯಾನ್ ಎಂದಾಗ್ಲೂ ಎಷ್ಟೊಂದು ಗೌರವದಿಂದ ಪ್ರತಿಕ್ರಿಯೆ ನೀಡಿದ್ರು ಅಂತ ಅಂಜಲಿ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದಾರೆ. ಕಾರ್ಯಕ್ರಮದ ತೀರ್ಪುಗಾರರಾದ ಸಾಧು ಕೋಕಿಲ ಮಾತನಾಡಿ, ದರ್ಶನ್ ತುಂಬಾ ಸಿಂಪಲ್ ಹಾಗೂ ತುಂಬಾ ಒಳ್ಳೆ ಹುಡುಗ. ಯಾರನ್ನೇ ನೋಡಿದ್ರೂ ಗೌರವ ನೀಡ್ತಾರೆ. ಹೀರೋಯಿನ್ಗಳ ಪಕ್ಕದಲ್ಲಿ ಕೂಡ ಅವರು ಕೂರೋದಿಲ್ಲ. ಅವರ ಯಜಮಾನ ಸಿನಿಮಾದಲ್ಲಿ ನಾನು ಕೂಡ ನಟಿಸುತ್ತಿದ್ದೇನೆ. ಅದರ ಶೂಟಿಂಗ್ ಇದ್ದಾಗ ದರ್ಶನ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಅಂಜಲಿಗೆ ಮಾತು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಸಂಚಿಕೆಯಲ್ಲಿ ಅಂಜಲಿ ಚೆಲುವಿನ ಚಿತ್ತಾರ ಸಿನಿಮಾದ ಉಲ್ಲಾಸದ ಹೂಮಳೆ ಹಾಡನ್ನ ಹಾಡಿದ್ರು. ಹಾಡು ಮುಗಿದ ಮೇಲೆ ನಿರೂಪಕಿ ಅನುಪಮ ಚಿತ್ರದಲ್ಲಿ ಅಮೂಲ್ಯಾಗಿ ಸಣ್ಣ ವಯಸ್ಸಿನಲ್ಲಿ ಕ್ರಶ್ ಆಗಿತ್ತು. ಸೊ ನಿಮ್ಮ ಮೊದಲ ಕ್ರಶ್ ಯಾರು ಅಂತ ಪ್ರಶ್ನೆ ಕೇಳಿದಾಗ ಆಗ ಅಂಜಲಿ ನಟ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದಾರೆ.